ಅಂತಕ್ಕಂಥದ್ದನ್ನು ಹೇಳ್ತಾ ಇವೆ. ಅಂದರೆ ಈ ಪ್ರಾಕ್ಟಿಕಲ್ ಸಮಸ್ಯೆಗಳನ್ನು ಸರ್ಕಾರ ಸರಿದೂಗಿಸಬಹುದಾ? ಇದು ಒಂದು ರೀತಿ ಮ್ಯಾನೇಜ್ಮೆಂಟ್ ಸಮಸ್ಯೆಯ ಅಥವಾ ಹಣದ ಸಮಸ್ಯೆಯ? ಹಣದ ಸಮಸ್ಯೆ ಇಲ್ಲ ಸರ್. ದೇಶದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಹಣದ ಸಮಸ್ಯೆ ಇಲ್ಲ. ಮ್ಯಾನೇಜ್ಮೆಂಟ್ ಸಮಸ್ಯೆ ಅನ್ನೋದಿದೆ. ಒಂದು ಆ ಇಲಾಖೆಗಳಿಂದಲೇ ಸಮಸ್ಯೆ ಸೃಷ್ಟಿ ಮಾಡ್ತಾರೆ. ಎರಡನೇದು ರೋಡ್ ಬ್ಲಾಕ್ಸ್ ಹಾಕ್ದಂಗೆ ಸಡನ್ನಾಗಿ ಕೆಲವು ಎಕ್ಸ್ಪೆಂಡಿಚರ್ಗೆ ರೋಡ್ ಬ್ಲಾಕ್ಸ್ ಹಾಕ್ತಾ ಇದ್ದಾರೆ. ಗೃಹಜ್ಯೋತಿ ಬಗ್ಗೆ ಹೇಳಿದ್ರಿ, 2000 ರೂಪೀಸ್ ಬಗ್ಗೆ ಹೇಳಿದ್ರಿ. ಖಂಡಿತ ಅದರಲ್ಲಿ ವ್ಯತ್ಯಯ ಉಂಟಾಗಿದೆ. ಆ ವ್ಯತ್ಯಯ ಸರಿಪಡಿಸಿದ್ದೀನಿ ಅಂತಿದ್ದಾರೆ. ಈ ಬಹುಶಃ ಈ ವ್ಯತ್ಯಯದಿಂದ ಇವರು ಸರಿಪಡಿಸದೇ ಇರೋದ್ರಿಂದ ಇವ್ರಿಗೊಂದು 60 ಲಕ್ಷ ಜನಕ್ಕೆ ದುಡ್ಡು ತಲುಪಿಸೋಕ್ಕಾಗದೇ ಇರೋ ಬಜೆಟ್ ಪ್ರತಿಯ ಮೊದಲ ದೃಶ್ಯಗಳು ಬರ್ತಾ ಇದ್ದಾವೆ. ಹಣಕಾಸು ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಣಕಾಸು ಇಲಾಖೆಯ ಅಧಿಕಾರಿಗಳು, ಆರ್ಥಿಕ ಇಲಾಖೆಯ ಅಧಿಕಾರಿಗಳು ಬಜೆಟ್ ಪ್ರತಿಯನ್ನು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ಆಯವ್ಯಯ 2025-26. ಇನ್ನೊಂದು ಕಡೆ ಬಜೆಟ್ನ ಪ್ರಿಂಟೆಡ್ ಕಾಪಿಗಳು ವಿಧಾನಸೌಧಕ್ಕೆ ಬಂದು ತಲುಪದವು. ಅಲ್ಲಿನ ಸಿಬ್ಬಂದಿ ಕಂಟೈನರ್ ಓಪನ್ ಮಾಡಿ ಪ್ರತಿಗಳನ್ನು ಒಳಗಡೆ ತೆಗೆದುಕೊಂಡು ಹೋಗ್ತಾ ಇರುವ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇನ್ನು ಸರಿಯಾಗಿ 1 ಗಂಟೆಗೆ 10:15 ಸಿದ್ದರಾಮಯ್ಯನವರ ಬಜೆಟ್ ಭಾಷಣ ಆರಂಭಗೊಳ್ಳುತ್ತೆ. 16ನೇಯ ಬಜೆಟ್. ಹಲವು ದಿನಗಳಿಂದ ಬಾಧಿಸ್ತಾ ಇರುವ ಮಂಡಿ ನೋವಿನ ಕಾರಣಕ್ಕೆ ಮುಖ್ಯಮಂತ್ರಿಗಳು ಇವತ್ತು ಕೂತ್ಕೊಂಡೇ ಬಜೆಟ್ ಓದ್ತಾರೆ. ಗ್ಯಾರಂಟಿ ಯೋಜನೆಗಳನ್ನು ಯಥಾಪ್ರಕಾರ ಮುಂದುವರಿಸುವುದು ಮತ್ತು ಅದರ ಸವಾಲುಗಳ ಬಗ್ಗೆ ಪ್ರಶಾಂತ್ ಅವರು ಮುರಳೀಧರ್ ಅವ್ರನ್ನ ಕೇಳ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.